ಹಾಯ್ ಗಾಯ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಲಾಸ್ಟ್ ಎಪಿಸೋಡಲ್ಲಿ ಪ್ಯಾಂಗ್ಗೆ ಊಟ ಕೊಡಿಸ್ತೀನಿ ಅಂತ ಕೊಡಿಸ್ಬಿಟ್ಟು ಅರ್ತಿತ್ತು ನೆಕ್ಸ್ಟ್ ಮಂತ್ ನಿನ್ನ ಸ್ಯಾಲ್ರಿಲೇ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ಪ್ಯಾಂಗ್ ಏನು ನನ್ನ ಸ್ಯಾಲ್ರಿಲ್ಲ ಕಟ್ ಮಾಡ್ಕೊತೀಯಾ, ನಿನಗೆ ಸ್ವಲ್ಪನೂ ಮನಸಾಕ್ಷಿ ಇಲ್ವಾ ಅಂತ ಕೂಗ್ತಾ ಇದ್ದಾಳೆ. ಆದರೆ ಅರ್ತಿತ್ ಏನೂ ತಲೆ ಕೆಡಿಸ್ಕೊಳ್ದೆ ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇದ್ದಾನೆ. ಅರ್ತಿತ್ಗೆ ಈ ಥರ ಪ್ಯಾಂಗ್ ಜೊತೆ ಆಟ ಆಡೋದು ಖುಷಿ ಏನೋ, ಬೋರ್ ಆಗುವಾಗ ಈ ಥರ ಮಾಡಿ ಜಾಲಿಯಾಗಿದ್ದಾನೆ. ನೆಕ್ಸ್ಟ್ ಡೇ ಇಲ್ಲಿ ಕೆಲಸ ಮಾಡೋರಿಗೆ ಸ್ಯಾಲ್ರಿ ಕೊಡೋ ದಿನ. ಯಾವಾಗಲೂ ಸಂಬಳ ಇಸ್ಕೊಂಡ್ರೆ ಒಂದು ಚಿಕ್ಕದಾಗಿ ಟ್ರಿಪ್ ಹೋಗಿ ಬರ್ತಾರೆ. ಸೊ ಇವತ್ತು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಪ್ಯಾಂಗ್ ಇವಾಗ ಇವರಲ್ಲಿ ಒಬ್ಳಾಗಿದ್ದಾಳೆ, ಹಳೆ ರೀತಿ ಜಂಬ ಗಿಂಬ ಏನೂ ಇಲ್ದಂಗೆ ಇವರಲ್ಲೇ ಒಬ್ಳಾಗಿದ್ದಾಳೆ. ಸೊ ಇವಳಿಗೆ ಸಖತ್ ಖುಷಿ. ಎಲ್ಲರೂ ಗಾಡೀಲೇ ಹೊರಡುವಾಗ ಅರ್ತಿತ್ ಮತ್ತು ಅವರಪ್ಪ ಎಲ್ಲರೂ ನೋಡ್ತಾ ಇದ್ದಾರೆ. ಹೊರಟ್ರ ಹೋಗಿ ಎಂಜಾಯ್ ಮಾಡಿ ಬಾಯ್ ಬಾಯ್ ಅಂತ ಅರ್ತಿತ್ ಬಾಯ್ ಮಾಡುವಾಗ ಪ್ಯಾಂಗ್ ಮತ್ತು ಅವ್ರ ಫ್ರೆಂಡ್ ಗಾಡೀಲಿ ಹತ್ತೋಗಿ ಬರ್ತಾರೆ. ಪ್ಯಾಂಗ್ ಹೋಗ್ತಾ ಇರೋದು ನೋಡಿ ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೊಡೋಗಿ ಪ್ಯಾಂಗ್ನ ಹಿಡ್ಕೊತಾನೆ. ಏನಕ್ಕೆ ನನ್ನ ಹಿಡ್ಕೊಂಡಿದ್ದೀರಾ ಅಂತ ಪ್ಯಾಂಗ್ ಕೇಳ್ತಾ ಇದ್ದಾಳೆ. ನೀನೆಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾನೆ. ನಾನು ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಹೋದರೆ ನಿಮಗೇನು, ಏನಕ್ಕೆ ನನ್ನ ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ, ಹಾಂ ಯಾರು ನಿನ್ನ ಸ್ಟಾಪ್ ಮಾಡಿದ್ದು, ನೀನು ಎಲ್ಲೇ ಹೋಗಿ ಸಾಯಿ, ನನಗೇನು ಅಂತ ಬಿಡ್ತಾನೆ. ಆದರೆ ಅರ್ತಿತ್ ಮನಸ್ಸಲ್ಲಿ ಬಿಡೋಕೆ ಮನಸ್ಸಿಲ್ಲ. ಪ್ಯಾಂಗ್ ಹೀರೋ ಅಪ್ಪ ಹತ್ರ, ಅಂಕಲ್ ನಾನು ಇವ್ರ ಜೊತೆ ಹೋಗ್ಬೋದಾ? ಹಾಂ ಹೋಗ್ಬಮ್ಮ, ಹೋಗಿ ಚೆನ್ನಾಗಿ ಎಂಜಾಯ್ ಮಾಡು, ಹೇ ಪ್ಯಾಂಗ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಪ್ಯಾಂಗ್ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ಆವಾಗ ಅವಳಿಗೆ ಅಂತ ಒಬ್ಬರು ಫ್ರೆಂಡ್ ಕೂಡ ಇದ್ದಿದ್ದಿಲ್ಲ. ಇವಾಗ ಇಲ್ಲಿ ಕೆಲಸ ಮಾಡೋರ ಜೊತೆ ಹ್ಯಾಪಿಯಾಗಿದ್ದಾಳೆ. ಇದು ಅರ್ತಿದ್ಗೂ ಸ್ಪ್ರೆಡ್ ಆಗ್ತೇನೋ ಗೊತ್ತಿಲ್ಲ. ಅವನೊಳಗೆ ಮರ್ತು ನಗ್ತಾ ಇದ್ದಾನೆ. ಪ್ಯಾಂಗ್ ಎಲ್ಲರ ಜೊತೆ ಹೋಗೋದು ನೋಡಿ, ಹೌದು ಇವಾಗ ನಾನೇನಕ್ಕೆ ನಗ್ತಾ ಇದ್ದೀನಿ ಅಂತ ನೆನಪಾಗೋಕ್ಕೂ ಸರಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆದರೂ ಪ್ಯಾಂಗ್ನ ನೆನೆಸ್ಕೊಂಡು ನಗ್ತಾ ಇದ್ದಾನೆ. ಇವಾಗ ಟ್ರಿಪ್ಗೆ ಬಂದಿರೋ ಪ್ಯಾಂಗ್ನ ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಇವ್ರಿಗೆ ಇಷ್ಟ ಆಗೋಗಿರೋದನ್ನೆಲ್ಲ ತೊಗೋತಾ ಇದ್ದಾರೆ. ಇವತ್ತಿನ ಡೇ ಹಾಗೆ ಚೆನ್ನಾಗಿ ಸುತ್ತಿ ನೈಟ್ ಊಟ ಮಾಡೋಣ ಅಂತ ಸೇಜ್ ಬಂದು ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅದು ಸಖತ್ತಾಗಿದೆ. ಆ ಜಾಗ ಪ್ಯಾಂಗ್ಗೆ ಇಷ್ಟ ಆಗುತ್ತೆ. ಯಾವ ಜಾಗ ಇದು ಅಂತ ಕೇಳುವಾಗ, ಇದು ನಾವು ಯಾವಾಗಲೂ ಊಟ ಮಾಡೋ ಜಾಗ, ಊಟ ಎಲ್ಲ ಸಖತ್ತಾಗಿರುತ್ತೆ, ಅದು ಇವತ್ತು ನಮಗೊಬ್ಬರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಎಷ್ಟು ಬೇಕಾದರೂ ಊಟ ಮಾಡಿ ನೋಡಿ ಅದು ಇವರೇ ಅಂದಾಗ ಅರ್ತಿತ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ. ಹಾಗೆ ಗೊತ್ತಾಗುತ್ತೆ ಇವನು ಪ್ಯಾಂಗ್ ಬಂದಿದ್ದಾಳೆ ಅಂತಲೇ ಬಂದಿದ್ದಾನೆ ಅಂತ. ಆದರೆ ಇದನ್ನ ಇವನಿಂದನೇ ಒಪ್ಕೊಳ್ಳೋಕ್ಕಾಗಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಅವನ ಮನಸ್ಸು ಅವನ್ನೇ ಸಮಾಧಾನ ಮಾಡ್ಕೊತಾ ಇದ್ದಾನೆ. ಪ್ಯಾಂಗು ಇವ್ರೇನಕ್ಕೆ ನಾವಿರೋ ಜಾಗಕ್ಕೆ ಬಂದಿದ್ದಾರೆ ಅಂತ ಬಾಯಲ್ಲೇ ಹೇಳ್ತಾ ಇರೋದು ಅರ್ತಿತ್ಗೆ ಕೇಳಿಸ್ತೇನೋ. ಹೇ ಯಾರು ನೀನಿರೋ ಜಾಗಕ್ಕೆ ಬಂದಿರೋದು, ನಾನು ಬರೋ ಜಾಗಕ್ಕೆ ನೀನು ಬಂದಿರೋದು, ನಾನು ಆ ಅಂಗಡಿ ಡೈಲಿ ಕಸ್ಟಮರ್ ಅಂತ ಹೇಳ್ತಾ ಇದ್ದಾನೆ. ಹೇ ಏನು ನೋಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಅಷ್ಟು ಎಲ್ಲ ಜಗಳ ಮಾಡೋ ರೀತಿ ನಿಂತಿದ್ದಾರೆ. ಪ್ಯಾಂಗ್ ಒಬ್ರನ್ನ ಹತ್ರ ಏನು ಮಾಡ್ತಾಯಿದ್ದಾರೆ, ಏನು ದೊಡ್ಡ ಜಗಳ ರೀತಿ ಇದೆ, ಏನು ಮಾಡ್ತಾಯಿದ್ದಾರೆ ಅಂತ ಕೇಳುವಾಗ, ಇದು ನಡುವೆ ನಡೆಯೋ ಗೇಮ್, ಏನು ಯಾರು ಗೆಲ್ತಾರೋ ಅವರಿಗೆ ಬೋನಸ್ ಇರುತ್ತೆ, ಸೊ ಸುಮ್ಮನೆ ನೋಡು ಅಂತಿರುವಾಗ ಜಗಳ ಎಲ್ಲ ಬೇಡ ಅಂತ ಹೇಳುವಾಗ ಇವರು ಜಗಳ ಆಡೋ ರೀತಿ ಬಂದ್ಬಿಟ್ಟು ಸ್ಟೋನ್ ಪೇಪರ್ ಸಿಸರ್ ಆಡ್ತಾ ಇದ್ದಾರೆ. ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟರು ಅಂತ ನೋಡುವಾಗ ಅರ್ತಿತ್ ಕೂಡ ಇವ್ರ ಜೊತೆ ಸೀರಿಯಸ್ಸಾಗಿ ಆಡ್ತಾ ಇದ್ದಾನೆ. ಅಯ್ಯೋ ಅಂತ ಪ್ಯಾಂಗ್ ನೋಡ್ತಾ ಇದ್ದಾಳೆ. ಇವ್ರು ಚಿಕ್ಕ ಮಕ್ಕಳ ಆಟನ ಮುಗಿಸಿ ನೆಕ್ಸ್ಟ್ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಅರ್ತಿತ್ ಕೆಳಗೆ ಮೇಲ್ಗೆ ಬಿದ್ದು ಕುಡಿತಾ ಇದ್ದಾನೆ. ಸುಮ್ಮನೆ ಪ್ಯಾಂಗ್ ಹತ್ರ ಜಗಳಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಬೇರೆ ಡ್ರಿಂಕ್ಸ್ ಬೇರೆ ಮಾಡಿದ್ದಾನೆ. ಇವ್ರನ್ನ ನೋಡಿ, ಇವಳಿದ್ದಾಳೆ ಅಲ್ವಾ, ಇವಳ ಮೇಲೆ ಕಣ್ಣಿಟ್ಟಿರು, ಇವಳಿಂದ ನನ್ನ ಲೈಫ್ ಹಾಳಾಗತ್ತೆ, ನಾನು ಪಡ್ಕೊಳ್ಳೋದೇ ಇವಳು ಫುಲ್ ಟೈಮ್ ಅಚೀವ್ಮೆಂಟ್ ಆಗಿ ಇಟ್ಟಿದ್ದಾಳೆ ಅಂತಿರುವಾಗ, ಹಾಂ ನೆನಪೆ, ಕನ್ನಡಲ್ಲಿ ನಿಮ್ಮ ಮುಖ ನೋಡಿದ್ದೀರಾ, ಏನು ನಿಮ್ಮನ್ನ ಫ್ರೀಯಾಗಿ ಕೊಟ್ಟರೂ ಸಹ ನಾನು ಬೇಡ ಅಂತಲೇ ಹೇಳೋದು ಅಂತ ಪ್ಯಾಂಗ್ ಟೆನ್ಷನಾಗಿ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದೆ ಅರ್ತಿತ್, ಏನು ನಿನಗೆ ಅಂತ ಹೇಳಿ ಇವಳು ಕುತ್ತಿಗೆ ಹಿಡ್ಕೊಂಡು, ಎಲ್ಲಿ ಇವಾಗ ಹೇಳು, ಆವಾಗ ನನ್ನಿಂದೆ ಹಲಿತಾ ಇದ್ದೆ ಅಲ್ವಾ, ಮರ್ತೋಯ್ತಾ, ಯಾರು ನಿನ್ನಿಂದೆ ಸುತ್ತಾ ಇದ್ರು, ಅಷ್ಟು ಇನ್ಮೇಲೆ ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸು ಬರೋಲ್ಲ ಅಂತ ಇವಳ ಪಾಡಿಗೆ ಇವಳು ಮಾತಾಡ್ತಾನೇ ಇದ್ದಾಳೆ. ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ, ಇವಾಗ ಗೊತ್ತಾಗುತ್ತೆ ನೋಡು ಅಂತ ಶರ್ಟ್ನ ಬಿಚ್ಚುತ್ತಾ ಇದ್ದಾನೆ.
ಅಯ್ಯೋ ಏನು ಮಾಡ್ತಾ ಇದ್ದೀರಾ, ಸುಮ್ಮನೆ ಇರಿ ಅಂತ ಕೂಗ್ತಾ ಇರುವಾಗ ಪಕ್ಕದಲ್ಲೇ ಇದ್ದಾಳೆ ಅಲ್ವಾ, ಹೇ ಬಿಡು ನಿನಗೆ ಓಕೆ ನನಗೆ ಓಕೆ ಅಂತಿದ್ದಾಳೆ, ಹೇ ನಿನಗೆ ಟೇಸ್ಟೇ ಇಲ್ವಾ, ಇದಕ್ಕೆ ಸ್ಯಾಬೇ ಪರವಾಗಿಲ್ಲ ಅನ್ನುವಾಗ, ಸ್ಯಾಬಾ ಹೌದೌದು ನನಗೆ ಹ್ಯಾಪ್ಸ್ ಎಲ್ಲ ಇದೆ ಅಂತ ಟೀ ಶರ್ಟ್ನ ಎತ್ತಿ ಹೊಟ್ಟೆನ ತೋರಿಸ್ತಾ ಇದ್ದಾನೆ. ಅಯ್ಯೋ ಏನು ಮಾಡೋದು ನಿಮ್ಮ ಜೊತೆ ಬಂದಿದ್ದಕ್ಕೆ ಅಂತ ಪ್ಯಾಂಗ್ ಮತ್ತೆ ಹ್ಯಾಂಗ್ ಒಂದು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಹರ್ತಿತ್ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ, ಕುಡಿದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಇದೇ ಚಾನ್ಸು ಅಂತ ಹರ್ತಿತ್ ಮಾಡೋ ಡ್ಯಾನ್ಸ್ ಎಲ್ಲ ಸೈಡಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಇವಳಿಗೆ ಕಂಟೆಂಟ್ ಕೊಡೋ ರೀತಿ ಹರ್ತಿತ್ ಸುತ್ತಿ ಫೋಸ್ ಕೊಡ್ತಾ ಇದ್ದಾನೆ. ಹಾಗೆ ಸ್ಟೆಪ್ ಮೇಲೆ ಸ್ಟೆಪ್ ಹಾಕಿ ಕುಣಿತಾ ಇದ್ದಾರೆ. ಎಲ್ಲ ಮುಗಿದ್ಮೇಲೆ ಬಂದು ಮನೆಗೆ ಸೇರ್ತಾರೆ. ಹಾಗೆ ಹರ್ತಿತ್ನ ಕರ್ಕೊಂಡು ಬರ್ತಾ ಇದ್ದಾಳೆ. ಇವನಿಂದ ನಡೆಯೋಕ್ಕೂ ಆಗ್ತಾಯಿಲ್ಲ. ಹಾಗೆ ಅಲ್ಲಿರೋ ಸ್ಟೋನ್ ಬೆಂಚ್ ಮೇಲೆ ಕೂತ್ಕೊತಾನೆ. ಹರ್ತಿತ್ ಸ್ವಲ್ಪ ದೂರನೇ ಬಾ ಅಂತ ತೋಳ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಹರ್ತಿತ್ ಆ ಕಡೆ ಹೋಗ್ತಾ ಇದ್ದಾನೆ, ಪ್ಯಾಂಗ್ ಈ ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಸ್ಟೆಪ್ಸ್ ಎರಡು ಸ್ಟೆಪ್ಸ್ ಅಂತ ಹೇಳುವಾಗ ಹರ್ತಿತ್ ಇಲ್ಲ ಇಲ್ಲೇ ಮಲ್ಕೊತೀನಿ ಎಂದು ಅಲ್ಲಿರೋ ಜೋಕಾಲಿಯಲ್ಲಿ ಮಲ್ಕೊತಾನೆ. ಸರಿ ಅಂತ ಮಲಗುವಾಗ ಹರ್ತಿತ್ ಬಂದು ಪ್ಯಾಂಗ್ ಕತ್ತಲ್ಲಿ ಕೈನ ತೆಗಿದೇನೆ ಯಾವ ಕನಸಲ್ಲಿದ್ದಾನೋ ಏನೋ ಪ್ಯಾಂಗ್ನ ಎಳೆದು ಕೆನ್ನೆಯಲ್ಲಿ ಕಿಸ್ ಮಾಡ್ತಾನೆ. ಇಲ್ಲಿ ಪ್ಯಾಂಗ್ ಶಾಕ್ ಆಗಿ ಅಯ್ಯೋ ಕರ್ಮ ಅಂತ ಕೆನ್ನೆನ ಒರೆಸ್ತಾ ಇದ್ದಾಳೆ. ಒರೆಸ್ಕೊಂಡು ಎದ್ದೋಳೋಣ ಅಂತ ನೋಡಿದ್ರೆ ಹರ್ತಿತ್ ಬಿಡ್ತಾನೆ ಇಲ್ಲ. ಪ್ಯಾಂಗ್ ಕೆನ್ನೆ ಹಿಡ್ಕೊಂಡು ಅಯ್ಯೋ ಸಾಫ್ಟ್ ತಲೆದಿಂಬು ಅಂತ ಇದ್ದಾನೆ. ಏನು ತಲೆದಿಂಬ, ಅಯ್ಯೋ ಬಿಡು ಅಂತಿರುವಾಗ ಹರ್ತಿತ್ ಅದೆಲ್ಲ ಆಗಲ್ಲ ಅಂತ ಅವಳನ್ನ ಹಿಡಿದು ಕಿಸ್ ಮಾಡ್ತಾನೇ ಇದ್ದಾನೆ. ಇವಳಿಂದ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಗೊತ್ತಿಲ್ಲದೆ ಹೆಂಗಾದರೂ ತಪ್ಪಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇರುವಾಗ ಹಿಂದೆ ಒಂದು ಶಬ್ದ, ನನ್ನ ಮಗನ ಏನು ಮಾಡ್ತಾ ಇದೀಯಾ ಅಂತ ಶಬ್ದ ಕೇಳಿಸ್ತಾ ಇದೆ. ಅಯ್ಯೋ ದೇವ್ರೆ ಇವರ ಅಂದು, ಮೇಡಮ್ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂದು ಇದು ಹರ್ತಿತ್ ಕಾರ್ಕಿ ಅಂದು ದೂರದಲ್ಲೇ ಇಟ್ಟು ಒಂದೇ ಓಟ ಓಡ್ತಾಳೆ. ಇವಾಗ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹರ್ತಿತ್ ಹಾಗೆ ಕಣ್ಣು ಬಿಡ್ತಾ ಇದ್ದಾನೆ. ಹಾಗೆ ಕಣ್ಣು ಬಿಟ್ಟು ನೋಡಿದ್ರೆ ಮುಂದೆ ಅವ್ರ ಅಮ್ಮ ಚೇರ್ ಹಾಕ್ಕೊಂಡು ಹಾಗೆ ಗುರಾಯಿಸ್ತಾ ಕೂತಿದ್ದಾರೆ. ಅದನ್ನ ನೋಡಿದರೆ ಹರ್ತಿತ್ ಶಾಕಾಗಿ ಎದ್ದೊಳ್ತಾನೆ. ಅಮ್ಮ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ, ಕೇಳ್ತೀಯಾ ಅಂತ ಮಾರ್ನಿಂಗೇ ಕರೆದು ಏನೋ ಯಾವ ಧೈರ್ಯದಲ್ಲಿ ಪ್ಯಾಂಗ್ನ ಜೊತೆಗೆ ಕರ್ಕೊಂಡೋಗಿ ಕುಡ್ದೆ ಅಮ್ಮ, ಅದು ನಾನು ಅಷ್ಟೊಂದು ಗಮನಿಸದೆ ಕುಡ್ದೆ, ಅವಳೇನಾದರೂ ನಿನ್ನ ಕುಡಿಯೋಕ್ಕೆ ಫೋರ್ಸ್ ಮಾಡೋದ್ಲ ಅಂತ ಕೇಳುವಾಗ, ಇಲ್ಲಮ್ಮ ನಾನಾಗೆ ಕುಡ್ದೆ ಅಂತಾನೆ. ನಿಜ ಹೇಳು, ನಿನಗೇನಾದರೂ ಪ್ಯಾಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳುವಾಗ, ಏನಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಇವನಿಗೆ ಅರ್ಥ ಆಗ್ತಿಲ್ಲ. ಏನು ಹೇಳ್ತಾ ಇದ್ದೀರಾ, ನಾನು ಅವಳನ್ನ ಎಷ್ಟು ದ್ವೇಷಿಸ್ತೀನಿ ಅಂತ ನನಗಿಂತ ನಿಮಗೆ ಗೊತ್ತು ಅನ್ನುವಾಗ, ಇಲ್ಲ ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಚಾನ್ಸೇ ಇಲ್ಲ ಅನ್ನುವಾಗ ಮತ್ತೇನಕ್ಕೆ ಅವಳನ್ನ ಹಗ್ ಮಾಡಿದೆ, ನೀನೇ ಅವಳನ್ನ ಎಳೆದು ಕಿಸ್ ಮಾಡಿದೆ, ಏನು ಹೇಳ್ತಾ ಇದ್ದೀರಾ, ನಾನು ಅವಳನ್ನ ಕಿಸ್ ಮಾಡಿದ್ನಾ ಅಂತ ಸಕ್ಕ ಶಾಕಲ್ಲಿ ಕೇಳ್ತಾ ಇದ್ದೇನೆ. ಅದ್ರಲ್ಲಿ ಬೇರೆ ಡೆಟಾಲ್ ಹಾಕಿ ಬಾಯಿ ತೊಳೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ತುಟಿನ ಹಿಡಿದು ಒರೆಸ್ತಾ ಇದ್ದಾನೆ. ಅಮ್ಮ ಹೇಳ್ದಾಗೆ ಕಿಸ್ ಮಾಡಿದ್ನಾ ಅಂತ ಜೋಕಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಸ್ವಲ್ಪನೇ ನೆನಪಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಮ್ಮ ಹೇಳ್ದಾಗೆ ಇವನೇ ಕಿಸ್ ಮಾಡಿರೋದು ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ಮಾಡೋದೆಲ್ಲ ಇವನು ಮಾಡಿಬಿಟ್ಟು ಮತ್ತೆ ಹೇ ಪ್ಯಾಂಗ್ ನಿನ್ನ ಸಾವು ನನ್ನ ಕೈಯಲ್ಲೇ ಅಂತಾನೆ. ಅದೇ ಟೈಮಲ್ಲಿ ಪ್ಯಾಂಗ್ ಅವ್ನು ಕಿಸ್ ಮಾಡಿದ ನೆನಪಿಗೆ ಬರ್ತಾನೇ ಇದೆ. ಅಯ್ಯೋ ದೇವ್ರೆ, ನೆಮ್ಮದಿಯಿಂದ ಹಲ್ಲು ಕೂಡ ಉಜ್ಜೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅದೇ ಮನ್ಸೊಳಗೆ ಓಡ್ತಾ ಇದೆ. ಅಯ್ಯೋ ದೇವ್ರೆ, ಇವತ್ತು ಮಾತ್ರ ಅವ್ನು ನನ್ನ ಮುಂದೆ ಬರಲೇಬಾರ್ದು, ನಾನು ಅವನನ್ನು ನೋಡಲೇಬಾರ್ದು ಅಂತ ಬೇಡ್ಕೊಂಡು ಹೋಗ್ತಾ ಇದ್ದಾಳೆ. ಏನು ಬೇಡಿದ್ಲೋ ಏನೋ ಗೊತ್ತಿಲ್ಲ. ಕರೆಕ್ಟಾಗಿ ಹರ್ತಿತ್ ಹಿಂದೆ ಹೋಗಿ ಡಿಕ್ಕಿ ಹೊಡಿತಾಳೆ. ಹರ್ತಿತ್ ಇವಳ ಕಣ್ಣಿಗೆ ಬೀಳಬಾರ್ದು ಅಂತ ಹೋಗ್ತಾ ಇದ್ನೇನೋ. ಇಬ್ಬರು ಡಿಕ್ಕಿ ಹೊಡೆಯೋಕ್ಕೂ ಇಬ್ಬರು ಬೀಳೋಕ್ಕೆ ಹೋಗಿ ಇಬ್ಬರು ಒಬ್ರನ್ನೊಬ್ರು ಹಿಡ್ಕೊಂಡು ನಿಂತಿರುವಾಗ ಇವಾಗ ಹರ್ತಿತ್, ಹೇ ಏನು ಯಾವಾಗ ನೋಡಿದ್ರು ನನ್ನ ಮೇಲೆ ಬೀಳೋದೇ ಕೆಲಸನಾ, ಯಾರ ಮೇಲೆ ಬೀಳ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತು ಅಂತ ಪ್ಯಾಂಗ್ ಹರ್ತಿತ್ನ ಅವಮಾನ ಮಾಡ್ತಾಳೆ. ಹರ್ತಿತ್ಗೆ ಅದನ್ನ ನೆನಪು ಮಾಡೋ ಹಾಗೆ ಮಾಡ್ತಾ ಇದ್ದಾಳೆ. ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲದೆ ಆ್ಯಕ್ಟ್ ಮಾಡಿ ನನ್ನ ಕಣ್ಮುಂದೆ ಬರಬೇಡ ಹೋಗು ಅಂತಾನೆ ಬಿಟ್ಟರೆ ಸಾಕು ಅಂತ ಪ್ಯಾಂಗ್ ಹೋಗುವಾಗ ಇಬ್ಬರೂ ಟ್ರಾಫಿಕ್ ಜಾಮ್ ಆಗೋ ರೀತಿ ಹೋಗ್ತಾ ಇದ್ದಾರೆ. ಈ ಕಡೆ ಹೋದರೆ ಆ ಕಡೆ ಬರ್ತಾನೆ ಇದ್ದಾರೆ. ಇವರು ಈ ಕಡೆ ಬಂದರೆ ಇವನು ಈ ಕಡೆ ಬರ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಮರೀದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.